ಡೀಸೆಲ್ ಹಾಕ್ಬಿಟ್ಟಿದ್ದೀನಿ ಸಾರಿ ಅಂತ. After all the chaos, my husband is doing this. ಯಾಕೆ ನಾವು ಯಾವಾಗಲೂ ಟ್ರಿಪ್ಗೆ ಹೋದಾಗಲೇ ಇಷ್ಟೊಂದು ಕಷ್ಟಗಳು ಬಂದು ಒಂದೇ ಸತಿ ತಟ್ಟೆಲ್ಲಿ ಕುತ್ಕೊಂಡ್ರೆ ಹೆಂಗೆ ತಿನ್ನೋದು ನಾವು? ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ಹಲೋ ಹಾಯ್, ಇವಾಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಥಿಂಗ್ ಫಸ್ಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸೆಕೆಂಡ್ ಒಂದು ನಾವು ರೂಮ್ ಹುಡುಕ್ತಾ ಇದ್ದೀವಿ. ಯಾಕೆಂತಂದ್ರೆ ನಾವಿರೋ ರೂಮ್ ಇವಾಗ ಚೆಕ್ಔಟ್ ಮಾಡೋ ಟೈಮ್ ಬಂದಿದೆ. ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಅಲ್ಲಿ ನೋಡಿ, ಅಲ್ಲಿ ಆಟೋದಲ್ಲಿ ಯಾರಿದ್ದಾರೆ ಅಂತ. ಸೂಪರ್ ಅಲ್ವಾ? ಇಷ್ಟು ಪ್ರೌಡ್ ಅಂತ ಅನ್ಸುತ್ತೆ. ಈ ತರ ಎಲ್ಲ ಹುಡುಗಿರೆಲ್ಲ ಈ ತರ ಕೆಲಸ ಮಾಡ್ತಾ ಇದ್ರೆ. ಚೆಕ್ಔಟ್ ಆಗಿದೆ ಇವಾಗ. ಹೋಟೆಲ್ ದೇವಿ ಪ್ಯಾರಡೈಸ್. ಹಲೋ ಹಾಯ್. ಸೊ ನಾವಿವಾಗ ಈ ಫಸ್ಟ್ ರೂಮ್ ಏನಿದೆ ಈ ರೂಮ್ನ ಚೆಕ್ಔಟ್ ಮಾಡಿ ಇವಾಗ ಸೆಕೆಂಡ್ ರೂಮ್ಗೆ ಹೋಗ್ತಾ ಇದೀವಿ. ಆ ರೂಮ್ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ದೇವಿ ಪ್ಯಾರಡೈಸ್ ಅಂತ, ಇನ್ ಕೇಸ್ ನೀವು ಪಾಂಡಿಚೇರಿಯಲ್ಲಿ ಬಂದ್ರೆ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ, ಹೋಗ್ಬೇಡಿ. ಇಲ್ಲಿ ಪೇ ಬಂದು 2000 ಇರುತ್ತೆ ಪರ್ ಡೇ ಆ್ಯಂಡ್ ಇಟ್ ಡಿಪೆಂಡ್ಸ್. ನಾವು ಬಂದಾಗ 2000 ಅದು, ಬಟ್ ನೀವು ಬಂದಾಗ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ನಮಗೆ ಇಷ್ಟ ಆಗಲಿಲ್ಲ. ಸೈಕ್ ಮಾಡ್ತಾ ಇದ್ದ ಇಲ್ಲೊಂದು ಸ್ವಲ್ಪ ಹುಡುಗ ಯಾವಾಗಲೂ 11 o'clock ಚೆಕ್ಔಟ್ ಅಂತ ಎಲ್ಲ ಹೇಳ್ತಾ ಅದೊಂಥರ ನಮ್ಮ ತಲೆ ನನಗೆ ಕುತ್ಕೊಂಡ್ಬಿಟ್ಟಿತ್ತು. ಸೊ ಇವಾಗ ನಾವು ಹೋಗ್ತಿರೋದು ಸೆಕೆಂಡ್ ರೂಮ್. ಇದು ಬಂದು ವಿಲ್ಲಾ ಸೆಂತೋಸಾ, ಓಕೆ, ನಾಟ್ ಸಂತೋಷ. ಸೊ ಆ ರೂಮ್ಗೆ ಹೋಗ್ತಾ ಇದೀವಿ ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಒಳಗಡೆ ನಮಗೆ ತುಂಬ ಲ್ಯಾವಿಶ್, ರೂಮ್ ವೈಸ್ ಲ್ಯಾವಿಶ್ ಇಲ್ಲ ಅಂತ ಅನ್ಸಿದ್ರು, ಹೊರಗಡೆ ಆಂಬಿಯನ್ಸ್ ಇಸ್ ಜಸ್ಟ್ ವಾವ್ ಅನ್ನೋ ಥರ. ಫೋಟೋ ಶೂಟ್ಗೆಲ್ಲ ಸಖತ್ತಾಗಿರುತ್ತೆ. ಸೊ ನಾವು ಕೂಡ ಕೆಲವೊಂದೊಂದು ಕಾಂಟೆಂಟ್ ಪ್ಲಾನ್ ಮಾಡಿದ್ದೀವಿ, ಅಲ್ಲಿ ಹೋಗಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ನಾನೊಂದು ಸಾರಿ ಬೇರೆ ಇಟ್ಕೊಂಡ್ ಬಂದಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ, ಹೇಗೆ ನಾನು ಪ್ಲಾನ್ ಮಾಡ್ತೀನಿ, ಹೇಗೆ ಫೋಟೋ ಶೂಟ್ ಮಾಡಿಸ್ಕೊಳ್ತೀವಿ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ. ಸೊ ಇವಾಗ ಅಲ್ಲಿ ಹೋಗೋಣ. ಆ್ಯಂಡ್ ಡೇ 2 ಇನ್ನು ನಾಳೆ ಇದೆ, ನಾಡಿದ್ದಿದೆ. ನೋಡುವ ಹೇಗೆ ನಮ್ಮ ಡೇ ಕಳಿತೀವಿ ಅಂತ. ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್, ಸೂಪರ್ ಎಕ್ಸೈಟೆಡ್. ಸೊ ಲೆಟ್ಸ್ ಗೋ. Here you go. Okay, fine. Okay, fine. So this is how it looks ಹೊರಗಡೆಯಿಂದ. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಇಲ್ಲಿ ಆ್ಯಕ್ಚುಲಿ ಫೋಟೋ ಶೂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಂಡ್ ಆಲ್ಸೋ ಒನ್ ಸೆಕೆಂಡ್, ಈ ಜೋಕಾಲಿ ಅಂತೂ ಇಟ್ಸ್ ಲೈಕ್ ಐ ಥಿಂಕ್ ಎಲ್ಲರಿಗೂ ಒಂದು ಆಸೆ, ಮನೇಲಿ ಈ ಥರ ಇರಬೇಕು ಅಂತ ಅಲ್ವಾ? ನಾನು ಒಂದು ಮನೆ ಕಟ್ಟಿಸ್ತೀನಲ್ಲ ಫ್ಯೂಚರಲ್ಲಿ, ನಾನು ನನ್ನ ಹಸ್ಬೆಂಡ್ ನಮ್ಮ ಒಂದು ಕನಸಿನ ಮನೆ ಕಟ್ಟಿಸ್ತೀವಲ್ಲ, ಅವಾಗ ಅದೊಂದು ಪಕ್ಕಾ ಜೋಕಾಲಿ ಇರುತ್ತೆ ಖಂಡಿತವಾಗಲು. ಸಾಧ್ಯವಾದರೆ ಹೀಗೆ ಕಟ್ಸೋಣ, ಮೇಲಿಂದ ಹೆಂಗೆ ಬೇಳೆ ಇಲ್ಲೆಲ್ಲ ರೂಮ್ ಹಾಕ್ಸೋದು ಎಲ್ಲರಿಗೂ, ನನ್ನ ಮಕ್ಕಳು ಅವ್ರಿಗೆಲ್ಲರಿಗೂ ಇಲ್ಲೆಲ್ಲ ಈ ಥರ ಹಿಂಗೆ ರೂಮ್ಸ್ ಹಾಕಿಸಿ ಮೇಲಿಂದ ಹಿಂಗೆ ಓಪನ್ ಸ್ಪೇಸ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬೇಕಿದ್ರೆ ಬಿಲ್ಡಿಂಗ್ಸ್ನ ಆ ಥರ ಅಂದರೆ ಲೈಕ್ ಒಂದು ಮೆಟ್ಲು ಹತ್ಕೊಂಡು ಹೋಗೋ ಥರ ಬೇರೆ ರೂಮ್ಗೆ ಆ ಥರ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಅಲ್ಲಿ ಹೋಗ್ಬೋದು ಇನ್ನು, ಬಟ್ ಅಲ್ಲೆಲ್ಲ ಬೇರೆಯವ್ರದ್ದು ರೂಮಲ್ಲ. ಆಮೇಲೆ ಇಲ್ಲೆಲ್ಲ ಕಡೆ ಬೆಸ್ಟ್ ಪಾರ್ಟ್ ಅನ್ನೋದೇ ದೇ ಹ್ಯಾವ್ ಮಿರರ್ಸ್ ಯು ಕ್ಯಾನ್ ಸಿ. ನೋಡಿ ಎಷ್ಟು ಚೆನ್ನಾಗಿದೆ. ದೇ ಹ್ಯಾವ್ ಬ್ಯೂಟಿಫುಲ್. ಅಲ್ಲೂ ಏನೇನೋ ಇದೆ.
ಅದಕ್ಕೆ ಇದೆಲ್ಲ ವಾಶ್ರೂಮ್ಸ್ ಮತ್ತು ಕೆಲವೊಂದು ಪ್ಲ್ಯಾಂಟ್ಸ್ ಗಾರ್ಡನಿಂಗ್ ಥರ ಟ್ರೈ ಮಾಡಿದ್ದಾರೇನು. ಸೊ ಎಷ್ಟು ಚೆನ್ನಾಗಿದೆ ಇದು. ಐ ಮೀನ್ ಈ ಪಾಟ್ ಇಟ್ಸ್ ಸೋ ನೈಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೆ ಈ ಥರ ಇಷ್ಟ ಮನೆಗಳು. ಐ ಆಮ್ ಹಿಯರ್ ಆ್ಯಂಡ್ ಮೈ ಹೀರೋ ಇಸ್ ಹಿಯರ್. ನಿಲ್ಲುವಂತವನಾಗು ಬೆಳಕು. ನಿಲ್ಲು ಅಲ್ಲಿ. ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ಚಿಲ್ ಮಾಡ್ತಾ ಇದ್ದೀವಿ ಮಲ್ಕೊಂಡು. ಗುಡ್ ನೈಟ್ ಗೈಸ್. ರೆಸ್ಟ್ ಮಾಡಬೇಕು. ರೆಸ್ಟ್ ಪವನ್ ಆ್ಯಪ್ ಇವಾಗ ನನಗೆ ನನ್ಕೊಂಡೆ. ನೀವು ಮಲ್ಕೊಳ್ಳಿ ಗೈಸ್. ಬಾಯ್ ಬಾಯ್. ನಾನು ಸೇಮ್ ಔಟ್ಫಿಟ್ ಹಾಕೊಂಡಿದ್ದೀನಿ. ನಿನ್ನೆ ಏನು ಹಾಕೊಂಡಿದ್ದೆ ಅದನ್ನೇ, ಬಿಕಾಸ್ ನನಗೆ ಇದರಲ್ಲಿ ನೀಟಾಗಿನ ನನಗೆ ಚೆನ್ನಾಗಿ ಫೋಟೋ ಸಿಕ್ಕಿಲ್ಲ. ಅದಕ್ಕೆ ಈ ಔಟ್ಫಿಟ್ಗೆ ಜಸ್ಟಿಸ್ ಕೊಡಬೇಕು ಅಂತ ನಾನು ಮತ್ತೆ ಹಾಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೇಮ್ ಸ್ಲಿಪ್ಪರ್. ಅದು ಹೋಗಿ ನಾನು ಕಾರಲ್ಲಿ ಹೋಗಿ ಶೂಸ್ ಹಾಕೋಬೇಕು. ಆ್ಯಂಡ್ ಮುಂದೆ ಇನ್ನೊಂದು ಸ್ವಲ್ಪ ಕರ್ಲ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಬ್ಯಾಂಡ್ ಹಾಕಿದ್ದೀನಿ. ಸೊ ಇಟ್ಸ್ ನೈಸ್. ಎಲ್ಲ ಸಖತ್ತಾಗಿ ನಡೀತಾ ಇದೆ ನಮ್ಮ ಜೀವನದಲ್ಲಿ. ಸೊ ಸೂಪರಾಗಿ ಎಕ್ಸ್ಪ್ಲೋರ್ ಮಾಡೋಣ, ಮಜಾ ಮಾಡೋಣ ಅಂತ ಟ್ರಿಪ್ಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಚಂದ ರೆಡಿಯಾಗಿ ಹೊರಗಡೆ ಬಂದರೆ ಪೆಟ್ರೋಲ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ನಾವು ಹೊರಟ್ರೆ ಪೆಟ್ರೋಲ್ ಬಂಕೋನ್ಗೆ ನಾವು ಕ್ಲಿಯರಾಗಿ ಹೇಳಿದ್ದೀವಿ ಪೆಟ್ರೋಲ್ ಹಾಕಿ ಅಂತ. ಅವ್ರು ನೋಡಿದ್ರೆ ಡೀಸೆಲ್ ಹಾಕಿದ್ದಾರೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ಗಾಡಿನ ಸ್ಟಾರ್ಟ್ ಮಾಡೋಂಗಿಲ್ಲ. ಸೆಕೆಂಡ್, ನಮಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಾವು ಅಲ್ಲಿರೋ ಒಂದು 2 ವೀಲರ್ ಗಾಡಿನ ಇಸ್ಕೊಂಡು ಫಸ್ಟ್ ಅಲ್ಲಿ ಸಿಕ್ಕಿದ್ದು ಯಾವುದೋ ಒಂದು ಶಾಪಲ್ಲಿ ಐಸ್ ಕ್ರೀಮ್ನ ತಿನ್ಕೊಂಡು ಇನ್ನೇನು ನಮಗೆ ಹುಡ್ಕೋಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ತಿನ್ಕೊಂಡು ವಾಪಸ್ ಮತ್ತೆ ಗಾಡಿನೇ ಸರಿ ಮಾಡ್ಸೋಕ್ಕೆ ಅಂತ ಬಂದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಒಂದು ಆ್ಯಕ್ಚುಲ್ ಡಿಸಪಾಯಿಂಟ್ಮೆಂಟ್. ಈ ವರ್ಷ ಏನಾದರೂ ಆಗಲಿ ಸಖತ್ತಾಗಿ ಸುತ್ತೋಣ, ಮಜಾ ಮಾಡೋಣ ಅಂತ ಹೋದ ವರ್ಷ ಎಲ್ಲ ಪ್ಲಾನ್ ಮಾಡಿ ಈ ವರ್ಷ ಬಂದರೆ ವಯನಾಡ್ಗೆ ಹೋದ್ರೆ ನನಗೆ ಚಳಿ ಜ್ವರ, ಇಲ್ಲಿ ಬಂದರೆ ನನ್ನ ಕೃಷ್ಣ ಅಂದರೆ ನನ್ನ ಗಾಡಿಗೊಂದು ಜ್ವರ. ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತ ನಮ್ಮಿಬ್ರಿಗೂ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ಕಲ್ಲೇಟಿಗಿಂತ ಕಣ್ಣೇಟು ಜೋರು ಪುಟ್ಟ ಅಂತ. ಆ ಒಂದು ಸ್ಟೇಟ್ಮೆಂಟ್ ನನಗೆ ಈ ವರ್ಷ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಮ್ಮನ್ನ ನೋಡಿ ಆಡ್ಕೊಂಡು ನಮ್ಮ ಬಗ್ಗೆ ಯಾವಾಗಲೂ ಮಾತಾಡ್ಕೊಂಡು ಬೈಕೊಂಡು ಉಕ್ಕೊಂಡು ಇರೋರಿಗೆ ಐ ಥಿಂಕ್ ಈ ವಿಡಿಯೋ ತುಂಬ ಖುಷಿ ಕೊಡುತ್ತೆ ಅನ್ಸುತ್ತೆ. ಪಾಪ ಎಷ್ಟು ದಿನ ಆಗಿತ್ತು ಅವರು ಲೈಫಲ್ಲಿ ನಕ್ಕಿ ಖುಷಿಯಾಗಿದ್ದು. ಐ ಥಿಂಕ್ ಈ ವಿಡಿಯೋ ನೋಡ್ತಾ ಹಾಗೆ ಒಂದು ಬೌಲಲ್ಲಿ ಪಾಯಸ ಹಾಕೊಂಡು ಕೂಡ ತಿಂತಿರ್ತಾರೆ ಅನ್ಸುತ್ತೆ. ಆದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಮುಂಚೆ ತುಂಬ ವರಿ ಮಾಡ್ತಾ ಇದ್ವಿ, ಯಾಕೆ ಹಿಂಗಾಗುತ್ತೆ ಎಲ್ಲ ನಮಗೆ ಯಾಕೆ ಹಿಂಗಾಗಬೇಕು, ಓ ಮೈ ಗಾಡ್ ದೇವ್ರೆ ನಿನಗೆ ಕಣ್ಣೇ ಇಲ್ವಾ ಅದು ಇದು ಅಂತ ಅನ್ಕೊಂಡು. ಆದರೆ ಇವಾಗ ಹೇಗಾಗ್ಬಿಟ್ಟಿದ್ದೀವಿ ಅಂದರೆ ನಾನು ನನ್ನ ಹಸ್ಬೆಂಡ್ ಓಕೆ ಇದಾ ನೆಕ್ಸ್ಟ್ ಏನು ಅದು ಗೊತ್ತಿದೆ ಬಿಡು, ಯಾಕೆಂದ್ರೆ ತುಂಬಾ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಮ್ಗೆ ಯಾವ್ದು ಹೊಸದನ್ಸಲ್ಲ. ಆದ್ರೆ ನಾನು ನನ್ನ ಹಸ್ಬೆಂಡ್ ಯಾವ್ದನ್ನು ಹಾರ್ಟಿಗೆ ತಗೊಳ್ಳಲ್ಲ, ಯಾಕೆಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ನಮ್ಮ ಹೃದಯಕ್ಕೆ ತಗೊಂಡ್ಬಿಟ್ರೆ. ಹಾಗೇದಾಯ್ತು ನಮ್ ಜೊತೆ ಇರೋ ದೇವ್ರು, ನಾವು ನಂಬೋ ದೇವ್ರು ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವಿದೀವಿ ಅಂಡ್ ಇರ್ತೀವಿ. ಆಲ್ ರೈಟ್, ಸೊ ಫುಲ್ ಆಫ್ಟರ್ ಆಲ್ ದ ಕಿಯಾಸ್ ನಾವು ವಾಪಸ್ ಹೋಗ್ತಾ ಇದೀವಿ. ಅಂದ್ರೆ ಲೈಕ್ ಟು ಎಂಜಾಯ್ ಅಟ್ ಲೀಸ್ಟ್ ಟು ಈಟ್ ಸಮಥಿಂಗ್. ನಾವು ಅವಾಗಲೇ ತಿಂದಿದ್ದು ಯಾವುದೋ ಒಂದು, ನಾವು ಅಲ್ಲಿ ಶಾಪ್ನ ಹುಡುಕಿ ತಿನ್ನಕ್ಕೆ ಅಂತ ಹೋಗಿ ಅದು ನಮಗೆ ಸಿಗ್ಲೇ ಇಲ್ಲ, ಅದು ಕ್ಲೋಸ್ ಆಗಿತ್ತು. ಸೊ ಇವಾಗ ಏನಾದ್ರು ತಿನ್ನೋಣ ಅಂತ ನಾನು ಎಷ್ಟು ಅನ್ಕೊಂಡಿದ್ದೆ ಈ ಔಟ್ಫಿಟ್ ಅಲ್ಲಿ ನಾನು ಚೆನ್ನಾಗಿ ಫೋಟೋಸ್ ತಗೊಬೇಕು ಅಂತ. ಚಿಕ್ಕ ಒಂದಿಷ್ಟಂತ ಏನಂತಾರೆ ಅದಕ್ಕೆ ಹೇಳೋದು, ಸ್ವಲ್ಪ ಮೈಂಡ್ಫುಲ್ ಆಗಿರ್ಬೇಕು ಪೀಪಲ್, ಲೈಕ್ ಏನೋ ನಾನು ಮೈಂಡ್ಫುಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ ಒಂದ್ ನಿಮಿಷ ನನ್ನ ಹಸ್ಬೆಂಡ್ ಹೇಳ್ತೀನಿ, ಒಂದ್ ನಿಮಿಷ. ಸೊ ಏನಾಯ್ತಂದ್ರೆ ಅವ್ರು ನಾನು ಹೋಗಿ ಸರ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಯಾರೋ ಒಂದು ಹುಡುಗ ಬಂದ್ಬಿಟ್ಟು ಸರ್ ಸ್ಕ್ರಾಚ್ ಆಗಿದೆ ಗಾಡಿ, ಸ್ಕ್ರಾಚ್ ರಿಮೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಅಂತ ಹೇಳ್ದ. ನಾನು ಬೇಡ ಅಂದ್ಬಿಟ್ಟು ಹಿಂಗ್ ಮಾತಾಡಿ ಹಿಂಗ್ ನೋಡೋ ಅಷ್ಟೊತ್ತಿಗೆ ಅವ್ನು ಆಲ್ರೆಡಿ ಫ್ಯೂಲ್ ಆಗ್ತಾ ಇದ್ದ. ಓಕೆ ಫೈನ್, ಫುಲ್ ಟ್ಯಾಂಕ್ ಫ್ಯೂಲ್ ಆಗ್ತಾ ಇದಾರೆ, ಅವ್ರು 0 ನೋಡಿ ಅಂತ ಕೂಡ ಹೇಳಿಲ್ಲ. ಓಕೆ ಫೈನ್ ಫುಲ್ ಟ್ಯಾಂಕ್ ಫ್ಯೂಲ್ ಆಗ್ತಾ ಇದಾರೆ ಅನ್ಕೊಂಡು ನಾನು ಸುಮ್ಮನೆ ಇದ್ರೆ ನೋಡಿದ್ರೆ ಲಾಸ್ಟ್ನಲ್ಲಿ ಎಲ್ಲ ಹಾಕ್ಬಿಟ್ಟು ಸರ್ ಡೀಸೆಲ್ ಹಾಕ್ಬಿಟ್ಟಿದ್ದೀನಿ ಸಾರಿ ಅಂತ. ಅಯ್ಯೋ ನಾನಂತೂ ಕೋಪ ಬಂತು ಒಂದು ಸೆಕೆಂಡು. ಆದ್ರೆ ಅಪ್ಪ ಮಕ ನೋಡಿ ಏನಂತ್ಯ ಆ ಟೈಮ್ನಲ್ಲಿ ಏನು ಮಾಡೋಕ್ಕಾಗಿಲ್ಲ. ಟೈಮ್ ವೇಸ್ಟ್, ನಮ್ಮ ಎಕ್ಸೈಟ್ಮೆಂಟ್ ಎಲ್ಲ ಬೂಮ್. ಆಕ್ಚುಲಿ ಫುಲ್ ಎಕ್ಸೈಟ್ಮೆಂಟ್ ನಲ್ಲಿ ಹೋಗ್ತಾ ಇದ್ದೆ. ನಿಮ್ಗೆ ನೋಡಿರ್ಬೋದು ವ್ಲಾಗ್ ಮಾಡ್ಕೊಂಡ್ ಬರ್ತಾ ಇದ್ವಿ. ರೆಡಿ ಆಗೋದು ಎಲ್ಲ ನಾನು ಮಾಡಿದ್ದೀನಿ. ಐ ವಾಸ್ ಸೋ ಎಕ್ಸೈಟೆಡ್.
ಥಿಂಕಿಂಗ್ ಅಟ್ಲೀಸ್ಟ್ ಇವತ್ತು ನನಗೆ ಎಲ್ಲ ಅನ್ಕೊಂಡು ಈ ಥರ ಆಗುತ್ತೆ ಅಂದ್ಬಿಟ್ಟು ಅಂತ. ನನ್ನ ಮೇಕಪ್ ಕೂಡ ಹೋಗಿದೆ, ಬೆವ್ತು ಹೋಗ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಅದು ಇದೇ ಔಟ್ಫಿಟ್ ಹಾಕೋಬೇಕು, ಹೀಗೆ ಆಗ್ಬೇಕು ಅಂತ ಪ್ರೀ ಪ್ಲಾನ್ ಎಲ್ಲ ಮಾಡ್ಕೊಂಡು ಬಂದು ಗೋವಿಂದ ಬಟ್ ಏನು ಮಾಡೋಕ್ಕಾಗಲ್ಲ, ಆಗೋಯ್ತು. ಬಟ್ ದೇ ವರ್ ಬೀಯಿಂಗ್ ವೆರಿ ಸ್ವೀಟ್. ಅವರು ತುಂಬಾ ಪೇಷನ್ಸ್ಫುಲ್ ಆಗಿದ್ರು. ಅವ್ರು ನಮಗೆ ಹೇಳ್ತಾ ಇದ್ದಾರೆ, ನೀವೆಷ್ಟು ಪೇಷನ್ಸ್ ಆಗಿದ್ರಿ, ನೀವೆಷ್ಟು ಕೂಲ್ ಆಗಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅದು ಇದು ಅಂತೆಲ್ಲ. ಅವ್ರ ಓನರ್ ಎಲ್ಲ ಬಂದು ಹೇಳಿ ಕಾಂಪನ್ಸೇಷನ್ ಆಗಿ 6 ಲೀಟರ್ಸ್ 4 ಲೀಟರ್ಸ್ ಎಕ್ಸ್ಟ್ರಾ ಹಾಕಿ 5 ಲೀಟರ್ಸ್ ಎಕ್ಸ್ಟ್ರಾ ಹಾಕಿ ಕಳ್ಸಿದ್ದಾರೆ. ಅಷ್ಟೇ ಇಷ್ಟೇ ಅಲ್ಲ ಬೇಬಿ, ಅದಕ್ಕೂ ಪೇ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ಅದನ್ನ ಮಾಡಿ ಕಳ್ಸಿದ್ದಾರೆ ಅವರು. ದಟ್ ಇಸ್ ಸ್ವೀಟ್ ಆಫ್ ದೆಮ್. ಬಟ್ ಟೈಮ್ ಹೋಯ್ತು. 4 hours ವೇಸ್ಟ್ ಆಯ್ತು. ಓಕೆ ಫೈನ್, ಟೈಮ್ ಹೋಯ್ತು ನಮ್ದು. ಅದನ್ನ ಯಾರು ರೀಫಂಡ್ ಮಾಡಕ್ಕಾಗಲ್ಲ, ಅದನ್ನ ಕಾಂಪನ್ಸೇಟ್ ಮಾಡಕ್ಕಾಗಲ್ಲ. ಬಟ್ ನಾನು ಮತ್ತೆ ಔಟ್ಫಿಟ್ ಹಾಕೊಡಲ್ಲ ನಾನು ಅಷ್ಟೇ. ಇವಾಗ ಲೋಗ್ ಏನ್ ತಗೊಳ್ತೀನೋ ಅಷ್ಟೇ. ಸೊ ಅಲ್ಲಿಂದ ಸ್ಟ್ರೇಟ್ ನಾವು ಹೋಗಿದ್ದು ರಾಕ್ ಬೀಚ್. ಬಟ್ ಅಲ್ಲಂತೂ ಜನ ಸಾಗರ, ಕಾಲಿಡಕ್ಕೂ ಆಗ್ತಾ ಇಲ್ಲ. ಈ ಕಡೆ ಎಲ್ಲರೂ ಜನ ಸೆಲ್ಫೀಸ್ ತಗೊಳ್ತಾ ಇದ್ದಾರೆ, ಒಂದು ಫೋಟೋನು ತಗೊಳಕ್ಕಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಅಂದ್ಕೊಂಡು ನಮಗೆ ಅಡ್ಡ ಬರ್ತಾ ಇದ್ರು. ವಿ ವರ್ ಲೈಕ್ ಓಕೆ ಫೈನ್ ಮ್ಯಾನ್, ಸಾಕು ಇದು ನೋಡಿನೇ ಖುಷಿ ಪಟ್ಟಿದ್ದು ಸಾಕು. ಅಟ್ಲೀಸ್ಟ್ ಎಲ್ಲಾದರೂ ಹೋಗಿ ತಿನ್ನೋಣ ಅಂತ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ಹೋದ್ವಿ. ಅಲ್ಲೂ ಸ್ವಲ್ಪ ಜನ ಇದ್ರು, ನಂಗೆ ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ಅಲ್ಲೇ ಒಂದು ಸ್ವಲ್ಪ ವಿಂಡೋ ಶಾಪಿಂಗ್ ಅಂತ ಅಂದ್ಬಿಟ್ಟು ಹೋದ್ವಿ. ಅದಾದಮೇಲೆ ನಮಗೆ ಸಡನ್ ಆಗಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋ ಒಂದು ಆರೋವೆಲ್ಲಾ ಪಿಜ್ಜಾ ನೆನಪಾಯಿತು. ಸೊ ಅಲ್ಲಿಗೆ ಹೋಗಿ ತಿಂದು ಒಂದು ಸ್ವಲ್ಪ ಚಿಲ್ ಮಾಡೋಣ ಅಂತ ಸ್ಟ್ರೇಟ್ ನಾವು ಅಲ್ಲಿ ಹೊರಟ್ವಿ. ನೀವು ತಮಿಳಲ್ಲೇ ಹೇಳಿ. இது வந்து வீட் பேஸ் மைதா கிடையாது, வீட் பேஸ்ல நாங்க பண்றோம். இது ஸ்பெஷல் வீட் பேஸ் பீட்சா. ಇವರು ವೀಟ್ ಬೇಸ್ಡ್ ಪಿಜ್ಜಾ ಮಾಡ್ತಿರೋದ್ರಿ. ಔರಾ ಪಿಜ್ಜಾ ಇಲ್ಲಿ ಔರಾ ವಿಲ್ಲಾ ಪಿಜ್ಜಾ, ಇಲ್ಲಿ ವೈಟ್ ಟೌನ್ ಹತ್ರ ಇರೋದಿದು. ಆ್ಯಕ್ಚುಲಿ ತುಂಬ ಜನ ರೆಕಮೆಂಡ್ ಮಾಡಿದ್ರು ನನಗೆ, ಯು ಹ್ಯಾವ್ ಟು ಟ್ರೈ ಅಂತ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನೋಡಲಿಕ್ಕೆ ಭಾಳ ಸ್ಮಾಲ್ ಇರ್ಬೋದು, ಬಟ್ ಪ್ರೀತಿಯಿಂದ ಮನ್ಸಿಟ್ಟು ಮಾಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ಏನೋ ಇದೆ, ಯು ಸಿ ಇದು ಫೈರ್ ವುಡ್ ಪಿಜ್ಜಾ. ಇದು 10 years 2010 15 years. Very nice uncle. ಹೀಗೆ ಎತ್ಕೊಂಡು ಅವ್ರು ಇವಾಗ ನೋಡಿ ಒಳಗಡೆ ಇಡ್ತಾರೆ. ಇಲ್ಲಿ எல்லாமே கட் பண்ணி ಆರ್ಡರ್ ಮಾಡಿದ್ಮೇಲೆ ಫ್ರೆಶ್ ಆಗಿ ಕಟ್ ಮಾಡ್ತಾರಂತೆ. ಟೊಮೆಟೊ ಪೇಸ್ಟ್ பியூர் டொமேட்டோ பை பண்ணி இங்கே வந்து க்ரஷ் பண்ணுவோம், பாயில் பண்ணி அதுக்கப்புறம் க்ரஷ் பண்ணுவோம். ಓಕೆ ಓಕೆ. ಇವರು ಕೂಡ ಲೆಫ್ಟ್ ಹ್ಯಾಂಡ್ ಇದ್ದಾರೆ. ನಮ್ಮ ಮನೆ ಕಡೆಯವರು ಯಾರೋ. ಎಲ್ಲ ಟಾಪಿಂಗ್ಸ್ ಆಗಿದೆ. ಟಾಪಿಂಗ್ಸ್ ನೋಡಿ ಎಷ್ಟು ಬೇಗ ಪ್ರಿಪೇರ್ ಮಾಡಿಬಿಟ್ರು ಇವರು. ಪೆರಿ ಪೆರಿ ಅಂಡ್ ಚಿಕನ್ ಸ್ಮೆಲ್ಸ್ ರಿಯಲಿ ಗುಡ್. ಮಸಾಲಾ ಗಾರ್ಲಿಕ್ ಪೇಸ್ಟ್, ಇದು ಗಾರ್ಲಿಕ್ ಪೇಸ್ಟ್. ಇವಾಗ ಅವರು ಅದನ್ನ ಟೊಮ್ಯಾಟೊ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ಟಾಪಿಂಗ್ಸ್ಗೆಲ್ಲ. ನಿಮ್ಮ ಹೆಸರು? ಉಂಗ ಪೇರು ರಾಜು. ಉಂಗ ಪೇರು ಅಕ್ಕ ವಸಂತಿ. ಇವ್ರು ವಸಂತಿ ಆ್ಯಂಡ್ ಇವ್ರು ರಾಜು ಅಂತ. ಕಾರ್ನ್ ಚೀಸ್ ಆಗ್ತದೆ. ಸಿ ಎಷ್ಟು ಚೆನ್ನಾಗಿ ಮಾಡಿದ್ರು. So nice uncle, you are very talented. Yeah, thank you. Oh nice. Wow. Looks so yummy. What is this? Yeah, okay. ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಎಫರ್ಟ್ ಹಾಕಿ ಪ್ರೀತಿಯಿಂದ ನನಗೆ ಓಕೆ ಐ ವಿಲ್ ಕಮ್ ಹಿಯರ್. ಅಂಕಲ್ ಇಸ್ ವೆರಿ ಸಪೋರ್ಟಿವ್. ಇಲ್ಲಿ ನಿಂತ್ಕೊಳ್ಳಿ ಅಂತಿದ್ದಾರೆ. Oh, see, my husband is doing this. Perfect. Oh, you have to keep it inside. Vibration. Wow, crazy. Very nice. Very nice, you did it. So nice, uncle. ಓ ಹಂಗೆ ಇಡೋದಲ್ಲೇ. ಪರ್ಫೆಕ್ಟ್. ಇನ್ಸ್ಪೈರ್ ಆಗಿ ಮಾಡಿದ್ರು ಈ ತರ ಎಲ್ಲ. ಹೆಂಗೆ இல்லை எனக்கு இன்ட்ரெஸ்டட் இருந்துச்சு.
நான் வந்து இட்டாலியன் கிட்ட வந்து ஆரோவில்ல கத்துக்கிட்டேன். ஓ, இட்டாலியன்ஸ் கிட்ட கத்துக்கிட்டீங்களா? வாவ். எவ்வளோ வருஷமா கத்துக்கிறீங்க இது? நான் வந்து 2005ல இருந்து பண்ணேன். 2005ல இருந்து. அப்போ இட்டாலியன்ஸ் இங்க இருந்தாங்களா? ஆமா. ஓ, ಹೆಂಗಿತ್ತು ಸ್ಟಾರ್ಟಿಂಗ್ ಜರ್ನಿ ಕೇಳೋ? எப்படி இருந்துச்சு உங்க ஸ்டார்டிங் ஜர்னி? விளையாட்டா போயிட்டு ஃப்ரெண்டு தான் ஆகுது. விளையாட்டா கத்துக்கிட்டு இப்போ நான் இன்னைக்கு வந்து பிசினஸ் நான் பண்ணிட்டு இருக்கேன். சென்னையில ஒரு பிரான்ச் இருக்கு. ஓ, நைஸ். கொரோனாவுக்கு முன்னாடி வந்து பெங்களூர்லயும் இருந்துச்சு. ஓகே. இது கல்யாண நகர்ல வெள்ளூர் கிராசிங். ஆமா ஆமா. அங்க இருந்து உள்ளார போனாக்கா பெட்ரோல் பங்க் ஆப்போசிட்ல. ஓகே ஓகே. பட் ಕೊರೋನಾವಳ வந்து ಶಟ್ ಡೌನ್ பண்ணிட்டீங்களா? ಸೊ ಮುಂಚೆ ಬ್ಯಾಂಗ್ಳೂರಲ್ಲಿ ಕಲ್ಯಾಣ ನಗರಲ್ಲಿ ಮಾಡ್ತಾ ಇದ್ರಂತೆ. ಅಲ್ಲಿ ಕೊರೋನಾ ಬಂದು ಶಟ್ ಡೌನ್ ಆಗಿ ವಿ ಕೇಮ್ ಬ್ಯಾಕ್. and then அவங்க பேர் என்ன? ಫ್ರೆಂಡ್ ಇಟಾಲಿಯನ್ ಕಾರங்க பேர் ಜೆಸ್ಸಿ. ಜೆಸ್ಸಿ. and ಇವರು ಅವ್ರ ಮಗ. what's your name? ಪ್ರಪಂಚ್. nice name. nice. good study. ಪಾಪ ನೋಡಿ ಇವ್ರಿಗೆ ಇಲ್ಲಿ ಪಪ್ಪ ಅಂಗಡಿಲಿ ಓದ್ತಾ ಇದ್ದಾನೆ, ಬರ್ಕೊಳ್ತಾ ಇದ್ದಾನೆ, ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ. ಇದರ ಕಷ್ಟ ತೋರಿಸ್ಬೇಕು ಮಕ್ಕಳಿಗೆ. ವಾವ್. ಇವರು ಕ್ಲೋಸ್ பண்ணினேன். ಇದು ಆಕ್ಚುಲಿ ನನಗಿಂತ ಉದ್ದ ಇದೆ ಇದು. So this is how it looks. Very yummy. Do it. Do it. It's okay. We will only eat. No, it's okay too. So nice. Ki? It's ready to eat. Nice baby. So oregano is here. Yeah. So now we are eating. Oh, it's so soft. Yeah, dude, it's so soft. It's too hot. How is it? Too yummy. I'm not kidding. It's too yummy. Enough flavor, please. Amazing. It's too yummy. ನೀವು ಬಂದು ಟ್ರೈ ಮಾಡಿ. ಅವರಿಂದ ಇದನ್ನ ಚೆನ್ನಾಗಿದೆ. Uncle, it's very nice, uncle. It's very nice. It's very nice. Yeah. கரெக்ட்டா வீட் பேஸ்ட் சாஃப்ட்டா இருக்கு. Very nice. Bye, uncle. ಇದು ತೋರ್ಸು. ಗುಡ್. This is the one. Oro pizza. ಹೀಗಿದೆ. Opposite to ಏನ್ ಬ್ಯಾಂಕ್ ಅದು? ಬ್ಯಾಂಕ್ ಆಫ್ ಇಂಡಿಯಾ. ಆಪೋಸಿಟ್ ಟು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪಿಜ್ಜಾ ಇರೋದು, ಆರೋ ಪಿಜ್ಜಾ ಅಂತ. ಸೊ ಎಲ್ಲ ಪ್ರಾಬ್ಲಮ್ಮು ಮುಗ್ದಿದೆ, ಇನ್ನೇನು ಪ್ರಾಬ್ಲಮ್ ಇರಲ್ಲ ಅಂತ ರೂಮಿಗೆ ಬಂದರೆ ಮಲ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಯಾರಿದ್ದಾರೆ ಗೆಸ್ಟ್ ಅಂತ. ನನಗೆ ಲಿಸರ್ಡ್ ಅಂದ್ರೇ ಭಯ. ಅದು ಎಲ್ಲೋ ಇದೆ, ನಾನು ಎಲ್ಲಿ ಬಂದು ಕೂತಿದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ಅನ್ಕೊಂತಿದ್ದೆ ಇನ್ನೂ ಒಂದಿನ ಬೇಕಿದ್ರೆ ಸ್ಟೇ ಆಗೋಣ, ಮತ್ತೆ ರೂಮ್ನ ಯಾರು ಹುಡುಕ್ತಾರೆ ಅಂತ. ಬಟ್ ಇದನ್ನ ನೋಡಿದ್ಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗೇ ಚೆಕ್ಔಟ್. ನಾನಂತೂ ಮದುವೆಗಿಂತ ಮುಂಚೆ ನಾನು ನಮ್ಮ ಪಪ್ಪಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಪಪ್ಪ ಪಲ್ಲಿ ಓಡಿಸಿ ಅಂತ. ಇವಾಗ ನನ್ಗೆ ನನ್ನ ಗಂಡನೇ ಎಲ್ಲ. ಆ್ಯಂಡ್ ಇನ್ನೊಂದು ವರ್ಸ್ಟ್ ಪಾರ್ಟ್ ಏನಂತಂದ್ರೆ ಅದು ನನಗೆ ಕಾಣುತ್ತೆ ಯಾವಾಗ್ಲೂ. ಈ ಹಾವು, ಈ ಪಲ್ಲಿ, ಚೇಳು ಗೀಳು ಎಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನ್ ನೋಡಿದ ತಕ್ಷಣ ಜೋರಾಗಿ ಕಿರ್ಚಿ ನನ್ನ ಗಂಡನ್ ಕರೆದೆ. ನಮ್ಮ ರೂಮಲ್ಲಿ ಅದನ್ನ ಓಡ್ಸಕ್ಕೆ ಪೊರ್ಕೆ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಗಂಡ ಇನ್ನೊಬ್ರನ್ನ ಕರ್ಕೊಂಡ್ ಬಂದ್ರು. ಅವ್ರಂತೂ ನನಗೆ ಯಗ್ಗ ಮೊಗ್ಗ ಬೈಕೊಂಡು ಈ ಹುಡುಗಿ ಏನಮ್ಮ ಅಂತ ಅನ್ಕೊಂಡು ತಲೆ ಚಚ್ಕೊಂಡು ಹೋದ್ರು. ಹೋಗ್ಬೇಕಾದ್ರೂ ಅದೇನೋ ಅಂದ್ರು ಬೈಕೊಂಡು. ನಾನು ಅದಕ್ಕೆ ನಗ್ತೆ, ಅದಕ್ಕೂ ಬೈಕೊಂಡು ಹೋದ್ರು. ಯಾಕೆಂದ್ರೆ ನನ್ಗೆ ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನನ್ನ ಗಂಡನೇ ಹೇಳಿದ್ರು, ದಯವಿಟ್ಟು ನಗ್ಬೇಡ, ಅವ್ರು ನಿನಗೆ ಬೈತಾ ಇದಾರೆ, ಸ್ವಲ್ಪ ಸುಮ್ಮನೆ ಇದ್ಬಿಡು ಅಂತ. ಆಲ್ ರೈಟ್, ಇದು ಡೇ 2 ವ್ಲಾಗ್ ಆಗಿತ್ತು. ಮತ್ತೆ ಸಿಗೋಣ ಡೇ 3 ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.